ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಸಂಭ್ರಮಾಚರಣೆ. ಮಸ್ಕಿ ತಾಲೂಕಿನ ಹಾಲಪುರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಹಬ್ಬ ಮೊಹರಂ ಸಂಭ್ರಮಾಚರಣೆ ಕಳೆದ 4 ದಿನಗಳಿಂದ ಅದ್ದೂರಿಯಾಗಿ ಜರುಗಿದೆ. ಮೊಹರಂ ಎಂದರೆ ಜಾತ್ಯತೀತವಾಗಿ ಆಚರಿಸುವ ಹಬ್ಬ. ವಿಶೇಷವಾಗಿ ಹೆಜ್ಜೆ ಕುಣಿತ ಬಲು ಜೋರು. ಹೆಜ್ಜೆ ಕುಣಿತ ಗ್ರಾಮೀಣ ಭಾಗದ ಕಲೆಯಾಗಿದೆ. ಇದನ್ನು ತಿಂಗಳುಗಟ್ಟಲೆ ತರಬೇತಿ ಪಡೆದು ನಂತರ ಯುವಕರು ಬಣ್ಣದ ವೇಷಭೂಷಣದೊಂದಿಗೆ ಹಲವಾರು ಹಳ್ಳಿಗಳಿಗೆ ತೆರಳಿ ಹೆಜ್ಜೆ ಕುಣಿತ ನಡೆಯುತ್ತದೆ. ಹಾಗೆ ವಿವಿಧ ವೇಷ, ಮುಖ್ಯವಾಗಿ ಅಳ್ಳಾಳಿ ಬೂವ ವೇಷಧಾರಿಗಳು 5-6 ದಿನಗಳ ಕಾಲ ಭಿಕ್ಷಾಟನೆ ಮಾಡಿ ದೇವರಿಗೆ ಹರಕೆ ಸಮರ್ಪಣೆ ವಾಡಿಕೆ ಇದೆ. ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬ ಬಲು ಜೋರು. ವಿಶೇಷವಾಗಿ ಎಷ್ಟೋ ಗ್ರಾಮಗಳಲ್ಲಿ ಮುಸ್ಲಿಂ ಇಲ್ಲದ ಊರಲ್ಲಿ ಕೂಡ ಮೊಹರಂ ಹಬ್ಬ ಮನೆ ಮಾತು ಮಾಡಿದೆ. ಹಾಲಪುರದ ಮಸೀದಿಯಲ್ಲಿ ಇಮಾಮ್ ಕಾಸಿಂ, ಹುಸೇನ್ ಬಾಷಾ, ಮೌಲಾಲಿ, ಹಜರತ್ ಮೌಲಾಲಿ ಈ ರೀತಿಯಾಗಿ ಒಟ್ಟು 6 ದೇವರುಗಳು ಇದ್ದು 5 ದಿನಗಳ ಕಾಲ ಮಸೀದಿಯಲ್ಲಿ ಗದ್ದಲದ ಕೇಂದ್ರವಾಗಿ ಕಂಡುಬರುತ್ತದೆ. ಹಾಲಪುರ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಮಸೀದಿಗೆ ಬಂದು ಕೆಂಪು ಸಕ್ಕರೆ, ಮಾದಲಿ, ಸಜ್ಜೆ ರೊಟ್ಟಿ, ಬೆಲ್ಲದ ಹಾಲು ನೈವೇದ್ಯ ತಂದು ದೇವರಿಗೆ ಅರ್ಪಿಸಿ ಅನೇಕರು ಬರುತ್ತಾರೆ. ಕತ್ತಲ ರಾತ್ರಿ ದಿನವಂತೂ ಉರಿಯುವ ಕೆಂಡದ ಬೆಂಕಿಯ ಮುಂದೆ ಅಲಾಯಿ ಕುಣಿತ, ಹೆಜ್ಜೆ, ಬೆಂಕಿಯಲ್ಲಿ ನಡೆದಾಡುವ ಶೋಕಗೀತೆ, ವಿವಿಧ ವೇಷಭೂಷಣ ಹೀಗೆ ಮೊಹರಂ ಎಂದರೆ ಹಲವಾರು ಬಗೆಯ ಆಚರಣೆಯನ್ನ ಕಾಣುತ್ತೇವೆ. ಮೊಹರಂ ಎಂದರೆ ಹಲಗೆ ಬಹಳ ಮುಖ್ಯ. ಮೊಹರಂ ಆರಂಭದಿಂದ ಹಿಡಿದು ಕೊನೆಯ ತನಕ ಹಲಗೆನಾದ ಪ್ರಸಿದ್ಧತೆ ಪಡೆದಿದೆ. ಮೊಹರಂ ಕೊನೆಯ ದಿನದಂದು ಗ್ರಾಮದ ಬೀದಿಗಳಲ್ಲಿ ಅಲಾಯಿ ದೇವರುಗಳು ದಫನ್ ನಡೆಯುತ್ತೆ. ಇದರಲ್ಲಿ ಗ್ರಾಮಸ್ಥರು ಸೇರಿ ಭಕ್ತಿ ಮರೆಯುತ್ತಾರೆ. ಒಟ್ಟಾರೆ ಭಾವೈಕ್ಯತೆ ಮರೆಯುವ ಮೊಹರಂ 5 ದಿನಗಳ ಕಾಲ ಸಂಭ್ರಮದ ಮನೆ ಮಾಡುತ್ತದೆ.